ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU,
ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆ ಮಿನಿ ಅಂಡರ್ ವರ್ಲ್ಡ್ ಆಗುತ್ತಿದೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಆಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿವೃದ್ಧಿ ಇದೇನಾ? ಡಿಎಲ್ಟಿ ಸಂಘಟನೆ ಮುಖಂಡರ ವಿರುದ್ಧ ಕ್ರಮ ಯಾಕೆ ಇನ್ನೂ ತೆಗೆದುಕೊಂಡಿಲ್ಲ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಎಂತಹ ಘಟನೆಗಳು ನಡೆಯುತ್ತಿವೆ, ಇವೆಲ್ಲ ನೋಡುತ್ತಿದ್ರೆ ಈ ಹಿನ್ನೆಲೆಯಲ್ಲಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಜಿಲ್ಲಾ ಪೊಲೀಸ್ ಕಮಿಷನರ್ ಗಮನ ಹರಿಸುತ್ತಿಲ್ಲ ಯಾಕೆ? ಆಂದೋಲನ ಸ್ವಾಮೀಜಿ ಮೇಲೆ ಕೇಸ್ ಎಷ್ಟಿವೆ ಎಂದು ಕೇಳುವ ಪೊಲೀಸ್ ಮಹಾನಿರ್ದೇಶಕರು ಏನ್ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ನಮ್ಮ ಕಲಬುರಗಿ ಜಿಲ್ಲೆ ಬಹಳ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 28ನೇ ತಾರೀಕಿನಿಂದ ಇಲ್ಲಿಯವರೆಗೆ ಬಹಳ ಕೆಟ್ಟ ಬೆಳವಣಿಗೆಯನ್ನು ನಾವು ನೋಡ್ಕೊತ ಬಂದಿದ್ದೀವಿ. ಇಂತಹ ಬೆಳವಣಿಗೆಗೆ ಯಾರು ಕಾರಣರು ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟಿದೆ. ಎಷ್ಟು ನೂರಾರು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾರೆ. ಧೈರ್ಯ ಮಾಡಿ ಒಂದು 3 ಜನ ಬಂದಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ನಮಗೆ ಬ್ರೈನ್ ಮ್ಯಾಪ್ ಮಾಡಿ ಅಂತ ಹೇಳ್ತಾರೆ. ಇವ್ರ ಬ್ರೈನ್ ಮ್ಯಾಪ್ ಏನಾದರೂ ಆಫೀಸಿಗೆ ಕರ್ಕೊಂಡು ಹೋದ್ರೆ ಆ ಬ್ರೈನ್ ಮ್ಯಾಪ್ ಆ ಮಷೀನೇ ಆಫ್ ಆಗಿಬಿಡುತ್ತೆ. ಆಗ ಇವ್ರಂದ್ರೆ ಅಷ್ಟು ಭಯ. ಅದು ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರೆಸಿಡೆಂಟು ಏನು ಮಾಡ್ತಾ ಇದ್ದಾರೆ? ಮಾಧ್ಯಮಗಳನ್ನು ಕರೆದು ಬೆದರಿಕೆ ಹಾಕ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ. ನಾವು ನೋಡ್ಕೊಳ್ತೀವಿ, ಅವನಿಗೆ ಬಿಡೋದಿಲ್ಲ. ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇಷ್ಟೊತ್ತಿಗೆ ಅವ್ರ ಜಾಗಕ್ಕೆ ನಾವು ಯಾರಾದರೂ ಇದ್ದರೆ ನಾವು ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗ್ತಿತ್ತು. ಸೊ ಇಂತಹ ಗಂಭೀರವಾದಂತಹ ಪ್ರಕರಣಗಳು ಇದು ನಾಚಿಕೆ ತರುವಂತಹ ಪ್ರಕರಣಗಳಾಗಿದ್ದಾವೆ. ಹೆಣ್ಣು ಅಂದರೆ ನಾವು ನಮ್ಮ ದೇಶದಲ್ಲಿ ಪೂಜ್ಯನೀಯ ಸ್ಥಾನವನ್ನು ಕೊಟ್ಟಂಥದ್ದಿದೆ. ಹೇಳ್ತಾರೆ ಒಂದು TV ಡಿಬೇಟ್ನಲ್ಲಿ DLT ಪ್ರೆಸಿಡೆಂಟು, ನಾವು ಮಹಿಳೆಯರ ರಕ್ಷಣೆಗಾಗಿ ಇರುವಂಥವ್ರು ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿ? ಪ್ರಭು ಹಿರೇಮಠ್, ಆ ಪ್ರಭು ಹಿರೇಮಠ್ ಇವತ್ತು ಹೇಳಿದಾನೆ ವಿಡಿಯೋದಲ್ಲಿ, ತಾವು ನೋಡಿದಿರಲ್ಲ, ಹೌದು ನನ್ನ ಅಕೌಂಟ್ಗೆ ಹಣ ಬಂತು, DLT ಸಂಘಟನೆ ಪ್ರಮುಖ ನನ್ನ ಕಡೆ ಬಂದ, ಪ್ರೆಸಿಡೆಂಟ್ ಅವರಿಗೆ ದುಡ್ಡು ಕೊಡಬೇಕು ನಡಿ ಅಂತ ಹೇಳಿ ನನ್ನಲ್ಲಿರುವಂಥ ಹಣವನ್ನು ಡ್ರಾ ಮಾಡಿಕೊಂಡು ಪ್ರೆಸಿಡೆಂಟ್ ಮನೆ ಕೊಟ್ಟು ಬಂದಿದ್ದೀವಿ. ಅದು ಯಾವ ಹಣ? ಪ್ರಭು ಹಿರೇಮಠ ಎಲ್ಲಿದ್ದಾನೆ? ಅವನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಎಷ್ಟು ದಿನ ಎನ್ಕ್ವೈರಿ ಬೇಕು ನಿಮಗೆ? ಸೊ ದುಡ್ಡಿಗಾಗಿ ಇವತ್ತು ಇಂತಹ ಹೀನ ಕೃತ್ಯ ಈ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಇದು ಇಡೀ ಕಲಬುರಗಿಯ ಜನತೆಗೆ ಕರ್ನಾಟಕದಲ್ಲಿ ಅವಮಾನ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಠಿಣ ಕಾನೂನು ಕ್ರಮ ಜರುಗಿಸಿ ಇವರನ್ನು ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಆಗ್ರಹ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲಿದ್ದಾರೆ? ಮಳೆ ಆಯಿತು, ಬೆಳೆ ಹಾನಿ ಆಯಿತು, ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಇಂತಹ ಘನಘೋರ ಕೃತ್ಯಗಳು ನಡೀತಾ ಇದ್ದಾವೆ. ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಯಾಕೆ? ಇವರೆಲ್ಲ ನಮ್ಮವ್ರಂತನಾ? ಇಲ್ಲಿಯ IG
ಪೊಲೀಸ್ ಉಪ ಮಹಾನಿರ್ದೇಶಕರು ಇವ್ರೇನು ಮಾಡ್ತಾ ಇದ್ದಾರೆ, ಅಂದೋಲಾ ಸ್ವಾಮಿ ಮೇಲೆ ಎಷ್ಟು ಕೇಸ್ ಇದಾವಂತ ಹೇಳಿ ಇಡೀ ನಮ್ಮ ಈ ವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಆದರೆ ಈ DLT ಸಂಘಟನೆ ಏನೇನು ಮಾಡ್ತಾ ಇದೆ ಅಂತ ಹೇಳಿ ನಿಮ್ಮ ಗುಪ್ತಚರ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದಾರಾ ಎಂದಾದರೂ? ಏನು ಇವರು ನಮ್ಮವರ ಇದ್ದಾರೆ, ನಮ್ಮ ಸಾಹೇಬರು ಮನುಷ್ಯರು ಅಂತ ಹೇಳಿ ಬೇಕಾದ್ದು ಮಾಡಲಿ ಅಂತ ಬಿಟ್ಟಿದ್ದೀರಾ? ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಇಲ್ಲಿಯ IG ಸಂಪೂರ್ಣ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇದೇ 17ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಇದೇ 17ರಂದು ಸಂಪುಟ ಸಭೆ ನಡೆಸಲು ನಿರ್ಧಾರ ಕೈಗೊಂಡಿರುವುದಕ್ಕೆ ನಾವು ಸ್ವಾಗತಿಸುತ್ತೇವೆ. ಈ ಐತಿಹಾಸಿಕ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ನಿವಾರಣೆಯ ಬಗ್ಗೆ ಮತ್ತು ರಚನಾತ್ಮಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳಿಗೆ ವಿಶೇಷ ಸ್ಪಂದನೆ ನೀಡಲು ಸಮಿತಿ ಸರ್ಕಾರಕ್ಕೆ ಆಗ್ರಹಿಸುತ್ತಿದೆ. ಇನ್ನು ತಮ್ಮ ಬೇಡಿಕೆಗಳಾದ ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಮತ್ತು 371J ಕಲಂ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯ ಸೃಜಿಸಬೇಕು, 371ನೇ ಕಲಂ ಖಂಡಕ್ಕೆ 12A ಪ್ರಕಾರ ವಿಶೇಷ ಸ್ಥಾನಮಾನದ ಅಡಿ ಬರುವ ಸಮಸ್ಯೆಗಳ ಮತ್ತು ಅಪೀಲುಗಳ ನಿವಾರಣೆಗೆ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ಸ್ಥಾಪಿಸಬೇಕು, 371J ಕಲಂ ನಿಯಮಗಳಲ್ಲಿ ಉಲ್ಲಂಘಿಸಿರುವಂತೆ ಸುಮಾರು 30 ನೆನೆಗುದಿಗೆ ಬಿದ್ದಿರುವ ಅಂಶಗಳನ್ನು ಅನುಷ್ಠಾನಕ್ಕೆ ತರಬೇಕು, ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಮತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ KKRDB ವತಿಯಿಂದ ದೂರದೃಷ್ಟಿಕೋನವನ್ನು ಇಟ್ಟುಕೊಂಡು 5 ವರ್ಷದ ಕ್ರಿಯಾ ಯೋಜನೆ ರಚಿಸಿ ಕಾಲಮಿತಿಯಲ್ಲಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ರು. ಬಿಕಾಸ್ ಆಫ್ ಮಲ್ಲಿಕಾರ್ಜುನ ಖರ್ಗೆ ಧರ್ಮಸಿಂಗ್ ಅವರ ಇಚ್ಛಾಶಕ್ತಿಯಿಂದ ಅದು ಫಸ್ಟ್ ಕ್ಯಾಬಿನೆಟ್ ಆಯಿತು. ನಂತರ ಯಡಿಯೂರಪ್ಪನವರು, ಆ ನಂತರ ಏನದಲ್ಲ ಜಗದೀಶ್ ಶೆಟ್ಟರು, ಆಮೇಲೆ ಸಿದ್ದರಾಮಯ್ಯನವರು ಪ್ರಥಮ ಮುಂದುವರ್ಸ್ಕೊಂಡು ಹೋದರು. ಈಗ 10 ವರ್ಷ ಆಯಿತು ಕ್ಯಾಬಿನೆಟ್ ಆಗಿದ್ದಿಲ್ಲ. ಕಳೆದ ವರ್ಷ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿದಾಗ ಸೂಕ್ತ ಸಂದರ್ಭದಲ್ಲಿ ನಿರ್ಣಯ ತಗೋತೀನಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಅವರು ಭರವಸೆ ಕೊಟ್ಟ ಪ್ರಕಾರ ನಡೆದಾರ. ಅದಕ್ಕೆ ಮಾನ್ಯ ಗೌರವ ಅಧ್ಯಕ್ಷರಿಗೆ ಸ್ವಾಗತ ಸಲ್ಲಿಸ್ಯಾರ. ಅದಕ್ಕೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಒಂದು 2ನೇ ದಿನದಲ್ಲಿ 17ನೇ ಸೆಪ್ಟೆಂಬರ್ ಇದು ಒಂದು ಐತಿಹಾಸಿಕವಾದಂಥ ಕ್ಯಾಬಿನೆಟ್. ಮತ್ತು ಇದು ಕ್ಯಾಬಿನೆಟ್ ಕೇವಲ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಂಬಂಧಪಟ್ಟಿದ್ದ ವಿಷಯಗಳು ಮಾತ್ರ ಇಲ್ಲೇನದಲ್ಲ. ಈ ಒಂದು ಕ್ಯಾಬಿನೆಟ್ನಲ್ಲಿ ವಿಷಯಗಳು ಮಂಡನೆ ಆಗಬೇಕು, ನಿರ್ಣಯ ಆಗಬೇಕು ಮತ್ತು ಕಾಲಮಿತಿಯಲ್ಲಿ ಅನುಷ್ಠಾನಕ್ಕೆ ಒಂದು ಈ ಒಂದು ಕ್ಯಾಬಿನೆಟ್ ಮೀಟಿಂಗು ಒಂದು ಐತಿಹಾಸಿಕವಾಗಿ ಒಂದು ಚಾಲೆಂಜ್ ಆಗಿ ತಗೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ನಾನು ವಿನಂತಿ ಮಾಡ್ತೀನಿ. ಯಾಕಂದ್ರೆ ಕ್ಯಾಬಿನೆಟ್ದಲ್ಲಿ ಬಹಳಷ್ಟು ನಿರ್ಣಯ ಆಗ್ತವೆ, ಆದರೆ ಅನುಷ್ಠಾನ ಆಗಲ್ಲ. ಅದು ಗುಲ್ಬರ್ಗ ಕ್ಯಾಬಿನೆಟ್ನಲ್ಲಿ ಗೊತ್ತಾ ಕ್ಯಾಬಿನೆಟ್ ಆಗಿದಂತೆ ಯಾದಗಿರಿ ಜಿಲ್ಲೆ ಆಯಿತು. ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಆಗಿದಂತೆ ಬಹಳಷ್ಟು ಮೈನರ್ ಇರಿಗೇಷನ್ನು ಮತ್ತು ಸಣ್ಣ ನೀರಾವರಿಗಳು ಮತ್ತು ರಸ್ತೆಗಳು, ಕೆಲವು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು, ಅದೇ ರೀತಿಯಾಗಿ ಕೆಲವೊಂದು ಯೋಜನೆಗಳು ಅನುಷ್ಠಾನ ಆಗಿದ್ದು ನಾವು ನೋಡ್ತೀವಿ. ಅದಕ್ಕೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಏನದಲ್ಲ ಏನು ಮಂಡಿಸಬೇಕು, ಏನು ವಿಷಯಗಳು ಅನುಷ್ಠಾನ ಆಗಬೇಕು ಎಂಬುದು ನಾವು ಪ್ರಮುಖವಾಗಿ ಇಲ್ಲಿ ಮಂಡಿಸ್ತಾ ಇದ್ವಿ. ಮುಖ್ಯವಾಗಿ 371ನೇ ಕಲಂ 10 ವರ್ಷ ಆದ್ರೂ ಈ 10 ವರ್ಷದಲ್ಲಿ ಅವಲೋಕನ ಮಾಡಿಕೊಂಡಾಗ ಕೇವಲ ನಮಗೆ ಮೆಡಿಕಲ್ ಸೀಟ್ ಮಾತ್ರ ತೃಪ್ತಿ ತಂದಿದೆ. ನೇಮಕಾತಿಯಲ್ಲಿ ಪ್ರತಿಯೊಂದು ಸುತ್ತೋಲೆಗೆ 10 ಸುತ್ತೋಲೆಗಳು ಬದಲಾವಣೆ ಆದವು. ತೆಲಂಗಾಣದಲ್ಲಿ 1973 ಒಂದು ಸುತ್ತೋಲೆ ಬಂದ್ರೆ ಈಗ ಒಂದು ಸುತ್ತೋಲೆ ಚೇಂಜ್ ಆಗ್ಯದ. ಅಲ್ಲಿ 3-4 ದಶಕಗಳಿಗೆ ಒಂದು ಸುತ್ತೋಲೆ ಚೇಂಜ್ ಆಗ್ತದೆ. ಇಲ್ಲಿ 10 ಸುತ್ತೋಲೆಗಳು ಚೇಂಜ್ ಆಗ್ತವೆ. ಅಂದರೆ ನಮ್ಮ ಅಧಿಕಾರಿಗಳು, ಈ ಅನುಷ್ಠಾನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ವಿನಾಕಾರಣ ಏನಾದರೂ ಸುತ್ತೋಲೆಗಳಲ್ಲಿ ಕಾನೂನಾತ್ಮಕವಾದ ಅಂಶಗಳು ಸೇರಿಸಲಾರದೆ ಏನದಲ್ಲ ಅವರು ನೇಮಕಾತಿ ಸುತ್ತೋಲೆಗಳು ಪ್ರಕಟಣೆ ಮಾಡೋದ್ರಿಂದ ಪ್ರತಿ ನೇಮಕಾತಿಗೆ ಏನದಲ್ಲ ಕೋರ್ಟಿಗೆ ಮೆಟ್ಟಲು ಹೋಗ್ತಾ ಇದ್ದಾರೆ. ಯಾರು ಹೋಗ್ತಾ ಇದ್ದಾರೆ? ಹಳೆ ಮೈಸೂರಿನವರು ನಮ್ಮ ಭಾಗದ ವಿರುದ್ಧ ಹೋಗ್ತಾ ಇದ್ದಾರೆ. ಇದು ಜನರಲ್ ಮೆರಿಟ್ ಯಾಕೆ ಇವರಿಗೆ ಯಾಕೆ ಕೊಡಬೇಕು 8%? ಈ ರೀತಿ ಏನಂತ ಪದೇ ಪದೇ ನಮ್ಮ ವಿರುದ್ಧ ಹೋಗ್ತಾ ಇದ್ದಾರೆ. ಇದು ಹೋಗ್ಲಾರ್ದಂಗೆ 371ನೇ ಕಲಂ ಏನದಲ್ಲ ಇದು ಸಂವಿಧಾನಬದ್ಧವಾದಂಥ ತಿದ್ದುಪಡಿ ಅದ. ಯಾವ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾಜಿಕ ನ್ಯಾಯಕ್ಕಾಗಿ ಏನು ತಿದ್ದುಪಡಿ ಆಗ್ಯದ, ಅದೇ ಪ್ರಕಾರ ಒಂದು ಪ್ರದೇಶದ ಜನರಿಗೆ ಮೀಸಲಾತಿ ಸಲುವಾಗಿ ಸಂವಿಧಾನ ತಿದ್ದುಪಡಿ ಆಗ್ಯದ. ಸಂವಿಧಾನ ತಿದ್ದುಪಡಿ ಅಂದರೆ ಇದು ಕೋರ್ಟಿಗೆ ಹೋಗಬಾರ್ದು ಅಂತ ತಿದ್ದುಪಡಿ ಆಗ್ಯದ. ಮತ್ತು ಕೋರ್ಟಿಗೆ ಯಾಕೆ ನಡೆದದ? ಈ ಬಗ್ಗೆ ಏನದ ಈ ಕ್ಯಾಬಿನೆಟ್ದಲ್ಲಿ ಒಂದು ಅವಲೋಕನ ಆಗಬೇಕು. ಇದಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಬೇಕು. ನಾವು ಎಲ್ಲಿ ಕೇಳಬೇಕು, ಯಾರಿಗೆ ಕೇಳಬೇಕು?
ಈಗ ನಾವು ಲವಾರಿಸಿದ್ದೀವಿ, ಯಾವ ಜಿಲ್ಲೆಯದವ್ರು ಎಲ್ಲಿ ಕೇಳಬೇಕು ನಾವು? 371 ಕಲಂ ಸಂಬಂಧಪಟ್ಟಂತೆ ನೇಮಕಾತಿ ತೊಂದರೆಗಳು, ಮುಮ್ಮಡತಿ ತೊಂದರೆಗಳು, ಆಮೇಲೆ ಶೈಕ್ಷಣಿಕ ಪ್ರವೇಶ ತೊಂದರೆಗಳು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ, ಇನ್ನಿತರ ಸವಲತ್ತುಗಳ ಬಗ್ಗೆ, KKRD ಸವಲತ್ತುಗಳ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿ ಯಾವ ಏಜೆನ್ಸಿ ಕೇಳಬೇಕು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅದ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದ, ಆ ಪ್ರಕಾರ 371ನೇ ಕಲಂ ಅನುಷ್ಠಾನಕ್ಕಾಗಿ ಕಲ್ಯಾಣ ಕರ್ನಾಟಕದ ವಿಶೇಷ ಅಭಿವೃದ್ಧಿಯಾಗಿ ಪ್ರತ್ಯೇಕ ಸಚಿವಾಲಯ ಈ ಒಂದು ಕ್ಯಾಬಿನೆಟಲ್ಲಿ ಆದಾಗ ಮಾತ್ರ ಅದು ಕ್ಯಾಬಿನೆಟ್ ಏನಪ್ಪ ಸಾರ್ಥಕ ಆಗ್ತದೆ. ಇಲ್ಲ ಅಂತಂದ್ರೆ ಅದ್ರ ಉಪಯೋಗ ಆಗಲ್ಲ. ಪ್ರತಿ ವರ್ಷದಂತೆ ನಡೆಯುವಂತೆ ಈ ವರ್ಷವೂ ಕೂಡ ಗಣೇಶ ಉತ್ಸವದ ಹಿನ್ನೆಲೆಯಲ್ಲಿ ಇದೇ 7ರಿಂದ 27ರವರೆಗೆ 21 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಮಹಾಗಣಪತಿ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಕಬಾಡೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 9ರಂದು ಸಂಜೆ 6 ಗಂಟೆಗೆ ಮಾತೆಯರಿಂದ ಮಹಾಮಂಗಳಾರತಿ ಕಾರ್ಯಕ್ರಮ ಮತ್ತು ದಿಕ್ಸೂಚಿ ಭಾಷಣವನ್ನು ಕುಮಾರಿ ಹಾರಿಕಾ ಮಂಜುನಾಥ್ ನೆರವೇರಿಸಲಿದ್ದಾರೆ. ಇನ್ನು ದಿನಾಂಕ 13ರಂದು ಸಂಜೆ 5:30 ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ದಿನಾಂಕ 15ರಂದು ಸಂಜೆ 6:30 ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 20ರಂದು ಸಂಜೆ 6:30 ಗಣೇಶ ಮಂಡಳಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದ್ದು, ದಿಕ್ಸೂಚಿ ಭಾಷಣವನ್ನು ಶ್ರೀಕಂಠ ಶೆಟ್ಟಿ ನೆರವೇರಿಸಲಿದ್ದಾರೆ. ಇನ್ನು 22ರಂದು ಸಂಜೆ 7 ಗಂಟೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಂದ ದಿಕ್ಸೂಚಿ ಭಾಷಣ ಜರುಗಲಿದೆ. 24ರಂದು ಸಂಜೆ 6:30 ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹೋರಾಟದ ಕಥನ ಮತ್ತು ದಿಕ್ಸೂಚಿ ಭಾಷಣವನ್ನು ಶ್ರೀಮತಿ ಮಾಧವಿ ಲತಾ ಅವರು ನೆರವೇರಿಸಲಿದ್ದಾರೆ. ದಿನಾಂಕ 26ರಂದು ಬೆಳಗ್ಗೆ 8:15 ಗಣಹೋಮ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 27ರಂದು ಬೆಳಗ್ಗೆ 10 ಗಂಟೆಗೆ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ವಿಸರ್ಜನೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. 13ನೇ ತಾರೀಕು ಶುಕ್ರವಾರ ಸಂಜೆ 5:30 ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಸಮಿತಿ ಕಡೆಯಿಂದ ಹಮ್ಮಿಕೊಂಡಿದೆ. ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ಉದ್ದೇಶ ಹಮ್ಮಿಕೊಂಡಿರೋ ಪ್ರಯುಕ್ತ ಯಾವುದಪ್ಪ ಅಂದರೆ, ಈಗ ನಮಗೆ ಕಾರ್ಗಿಲ್ ವಿಜಯೋತ್ಸವ 25 ವರ್ಷಗಳ ಕಾಲ ಆಗಿದೆ. 25 ವರ್ಷ ಈ ವರ್ಷ 1999 ಯುದ್ಧ ಗೆದ್ದಿದ್ದು. ಹೀಗಾಗಿ ಆ ರಜತ ಮಹೋತ್ಸವದ ಪ್ರಯುಕ್ತ ಆ ಸೈನಿಕರಿಗೆ ಗೌರವ ಸಮರ್ಪಣೆ ಸಲ್ಲಿಸೋಣ, ನಮಗಾಗಿ ಮಾಡಿರ್ತಕ್ಕಂಥ ಆ ಹುತಾತ್ಮ ಯೋಧರಿಗೆ ಒಂದು ಗೌರವ ಸಮರ್ಪಣೆ ಮಾಡೋಣ ಅನ್ನೋ ಉದ್ದೇಶ ಸಲುವಾಗಿ ಲಕ್ಷ ದೀಪೋತ್ಸವನ ಹಮ್ಮಿಕೊಂಡಿದ್ದೀವಿ. ನಾವು ಕಲಬುರಗಿ ನಗರದ, ಕಲಬುರಗಿ ಜಿಲ್ಲೆಯಿಂದ ಪ್ರತಿಯೊಬ್ಬರು ಮನೆಯಿಂದಲೂ ಕೂಡ ಅವತ್ತು ಬಂದು ಆ ನಮ್ಮ ಸೈನಿಕರಿಗೆ ಗೌರವ ಸಮರ್ಪಣೆ ಸಲ್ಲಿಸಬೇಕು ಅನ್ನೋದು ಈ ಸಮಿತಿ ಕಡೆಯಿಂದ ಮನವಿಯೂ ಕೂಡ. ಅದಾದ್ಮೇಲೆ 20ನೇ ತಾರೀಕು ಸೆಪ್ಟೆಂಬರ್ 20ಕ್ಕೆ ಗಣೇಶ ಮಂಡಳಿಗಳ ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಗಣೇಶ ಮಂಡಳಿಗಳು ಅಂದರೆ ಇಡೀ ನಮ್ಮ ಸಂಪ್ರದಾಯ ಪರಂಪರೆಯನ್ನು ಕೊಂಡೊಯ್ತಕ್ಕಂತಹ ಅವರು ಪದಾಧಿಕಾರಿಗಳು. ಈಗ ಅವರಿಗೂ ಕೂಡ ನಾವು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸಮಿತಿ ಕಡೆಯಿಂದ ಮಾಡ್ತಾ ಇದ್ದೀವಿ. 20ನೇ ತಾರೀಕು ಸಂಜೆ 7 ಗಂಟೆಗೆ ಗಣೇಶ ಮಂಡಳಿಗಳ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಮತ್ತು ಆ ಒಂದು ಸಭೆ ಉದ್ದೇಶಿಸಿ ಮಾತನಾಡೋದಕ್ಕೆ ಶ್ರೀಕಾಂತ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಉಡುಪಿಯವರು. ಅದಾದ್ಮೇಲೆ ನಂತರ 22ನೇ ತಾರೀಕು ಸೆಪ್ಟೆಂಬರ್ 22ಕ್ಕೆ ತುರ್ತು ಪರಿಸ್ಥಿತಿ ಈ ವಿಷಯದ ಮೇಲೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಬರ್ತಾ ಇದ್ದಾರೆ. ಅದಾದ ಮುಂದಿನ 24ಕ್ಕೆ ಎಮರ್ಜೆನ್ಸಿ ಅಂತ ಹೇಳಿ, ಯಾವಾಗ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದಾಗ ಅದಕ್ಕೆ ಹೇಳಿದ್ರು. ಇವಾಗ 50 ವರ್ಷ ಆಗಿದೆ ಆ ತುರ್ತು ಪರಿಸ್ಥಿತಿ. ಹೀಗಾಗಿ ನಮಗೂ ಅದು ಕಲ್ಪನೆ ಇಲ್ಲ. 50 ವರ್ಷ, 60 ವರ್ಷ, 70 ವರ್ಷ ನಂತರ ಅದ್ರ ಬಗ್ಗೆ ಗೊತ್ತಿರುವ ಈಗ ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದಿಷ್ಟು ವಿವರಣೆ ಸಮಾಜಕ್ಕೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಏನಿತ್ತು, ಹೇಗಿತ್ತು, ಅದಕ್ಕೆ ಆ ವಿಷಯನ ಇಟ್ಟಿದ್ದೀವಿ. ತುರ್ತು ಪರಿಸ್ಥಿತಿ ಬಗ್ಗೆ ಯಾವತ್ತು ಕಾರ್ಯಕ್ರಮ ಇರುತ್ತೆ. ಆಮೇಲೆ 24ಕ್ಕೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಹೋರಾಟ ಕಥನ ಅವತ್ತು ಕಾರ್ಯಕ್ರಮ ಇರುತ್ತೆ. 24ಕ್ಕೆ ಅವತ್ತು ಹೈದರಾಬಾದ್ ಶ್ರೀಮತಿ ಮಾಧವಿ ಲತಾ ಅವರು ಆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋಕೆ ಬರೋರಿದ್ದಾರೆ. ಅದಾದ್ಮೇಲೆ 26ಕ್ಕೆ ಗಣಹೋಮ ಇರುತ್ತೆ ಬೆಳಗ್ಗೆ 8:30. ನಂತರ 27ಕ್ಕೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆಯೊಂದಿಗೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇದೆ. ಈಗ ಒಟ್ಟು ಒಂದಿಷ್ಟು ಕಾರ್ಯಕ್ರಮಗಳು ಸಮಿತಿ ಕಡೆಯಿಂದ ಹಮ್ಮಿಕೊಂಡಿದ್ವಿ. ಈಗ ಎಲ್ಲ ಕಾರ್ಯಕ್ರಮಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹಿಂದೂ ಮಹಾಗಣಪತಿ ಸಮಿತಿ ಕಡೆಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ. ಇದೇ ಸೆಪ್ಟೆಂಬರ್ 17ರಂದು ಪಾಟ್ನಾ ಚಲೋ 5 ಲಕ್ಷ ಬೌದ್ಧರ ಶಾಂತಿ ಯಾತ್ರೆ ಮತ್ತು ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಬೋಧಿಸತ್ವ ಅನಾಗರಿಕ ಧಮ್ಮಪಾಲರ 160ನೇ ಜನ್ಮ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಬೌದ್ಧಗಯಾ ಮಂದಿರ ಕಾಯ್ದೆ 1949 ರದ್ದುಪಡಿಸಲು ಒತ್ತಾಯಿಸಿ ಬಿಹಾರ ರಾಜ್ಯದ ರಾಜಧಾನಿ ಪಟ್ನಾದಲ್ಲಿ ಇದೇ 17ರಂದು 5 ಜನ ಬೌದ್ಧರ ಶಾಂತಿ ರ್ಯಾಲಿ ಮತ್ತು ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಒಂದು ಐತಿಹಾಸಿಕ ಹೋರಾಟಕ್ಕೆ ಜಿಲ್ಲೆಯ
ಅಲ್ಲ, ದಲಿತ ಸಂಘಟನೆಗಳು, ಬೌದ್ಧ ಸಂಘ ಸಂಸ್ಥೆಗಳು ಹಾಗೂ ಬೌದ್ಧ ಉಪನ್ಯಾಸಕರು, ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಏನಿವತ್ತು ಇಡೀ ರಾಷ್ಟ್ರವ್ಯಾಪ್ತಿಯಲ್ಲಿ ಬುದ್ಧಿಸ್ಟು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದೇ ತಿಂಗಳು 17 ತಾರೀಕು ಪಾಟ್ನಾ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಚಳುವಳಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರ ಅವರ ಬಣ ಅವರಿಗೆ ಬೆಂಬಲವನ್ನು ಸಂಪೂರ್ಣವಾಗಿ ಕೊಡ್ತದೆ. ಈ ಒಂದು ಹೋರಾಟದಲ್ಲಿ ನಮ್ಮ ಸಂಘಟನೆಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು 17ನೇ ತಾರೀಕು ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರದ BJP ಸರ್ಕಾರ ಮತ್ತು ಬಿಹಾರ್ನ ನಿತೀಶ್ ಕುಮಾರ್ ಅವರ ನೇತೃತ್ವದ ಸರ್ಕಾರಗಳು ಇವತ್ತೇನು ಬುದ್ಧಿಸ್ಟ್ ಅವರ ಒಂದು 1949 ಆ್ಯಕ್ಟನ್ನು ರದ್ದುಪಡಿಸಿ ನಮಗೆ ಬರೀ ಬುದ್ಧಿಸ್ಟ್ ಮಾತ್ರ ಒಂದು ಕಮಿಟಿನಲ್ಲಿ ಇರಬೇಕು, ನೀವು ಹಿಂದೂಗಳನ್ನು ಈ ಕಮಿಟಿಯಿಂದ ನೀವು ಕಮಿಟಿಯಲ್ಲಿ ಇಟ್ಟದ್ದೇ ಆದರೆ ನಮ್ಮ ಬುದ್ಧಿಸ್ಟ್ ಅವರ ಒಂದು ಆಚಾರ ವಿಚಾರಗಳಿಗೆ ಅವರು ಪ್ರತಿ ಸಭೆಯಲ್ಲೂ ಕೂಡ ಅವರು ಅಧ್ಯಯನ ಪಡಿಸ್ತಾರೆ. ನಮ್ಮ ಏನು ಬುದ್ಧಿಸ್ಟು ಒಂದು 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 ಟ್ರಸ್ಟ್ ವಿಹಾರಗಳು ಮಾಡಿರೋದಿರ್ಬೋದು, ಟ್ರಸ್ಟ್ಗಳು ಮಾಡಿರುವಂಥ ನಿರ್ಣಯಗಳಿರ್ಬೋದು, ಪ್ರತಿಯೊಂದು ಒಂದು ಬುದ್ಧಿಸ್ಟ್ ಅವರ ಇದಕ್ಕೆ ಅವರು ತೊಡಕೊಳ್ಳಾಗ್ತದೆ ಅವರಿಂದ. ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಬುದ್ಧಿಸ್ಟ್ ಅವರಿಂದನೇ ಒಂದು ಟ್ರಸ್ಟ್ ಇರಬೇಕು ಅಂತಕ್ಕಂಥ ಏನು ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ಬೆಂಬಲವನ್ನು ಮಾಡ್ತಿದೆ. ನಾವು ಕೂಡ ಸಂಘಟನೆ ಮುಖಾಂತರ ಈ ಬಿಹಾರ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ BJP ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಈ 1949 ಆ್ಯಕ್ಟನ್ನು ರದ್ದುಪಡಿಸಿ ಅವರ ಏನು ಬುದ್ಧಿಸ್ಟ್ ಅವರ ಒತ್ತಾಯ ಇದೆ ಅದನ್ನು ಈಡೇರಿಸ್ಕೊಡ್ಬೇಕು ಅಂತೇಳಿ ಕೂಡ ನಾವು ಸಂಘಟನೆ ನಮ್ಮ ಸಂಘಟನೆಯ ಮೂಲಕ ರಾಜ್ಯ ಮತ್ತು ಕೇಂದ್ರದ BJP ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಸಿಎಂ ಸಿದ್ದರಾಮಯ್ಯ ಅವರದು ಇದೊಂದೇ ಕೇಸ್ ಅಲ್ಲ, ಇನ್ನೂ ಬಹಳ ಇವೆ ಎಂದು ಬಿಜೆಪಿ ಸಂಸದ ರಮೇಶ ಜಿಗಜಿಣಗಿ ಹೊಸ ಬಾಂಬ್ ಸಿಡಿಸಿದರು. ವಿಜಯಪುರ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವ ಕೇಸ್ ಎಂದು ಗೊತ್ತಿಲ್ಲ, ಅವರವರು ಕರೆ ಮಾಡಿ ಹೇಳುತ್ತಿದ್ದಾರೆ. ಕೇಸ್ ಆಗುವುದಂತೂ ಸತ್ಯ, ಇದೆಲ್ಲ ಬಿಜೆಪಿ ಪ್ಲಾನ್ ಅಲ್ಲ, ಅವರ ಜನರೇ ಪ್ಲಾನ್ ಹಾಕುತ್ತಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ ಬಿಜೆಪಿಯವರ ಪಾತ್ರವಿಲ್ಲ, ಅವರ ಪಾರ್ಟಿಯವರದೇ ಪಾತ್ರವಿದೆ. ಸಿಎಂ ವಿರುದ್ಧದ ಮಾಹಿತಿಯನ್ನು ಕಾಂಗ್ರೆಸ್ನವರೇ ನಮಗೆ ಮಾಹಿತಿ ನೀಡುತ್ತಿದ್ದಾರೆ, ಅವರು ಕೊಡುತ್ತಾರೆ ಎಂದು ನಾವು ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರು ಹಾಗೂ ಬಿಜೆಪಿಯವರು ಬಳಕೆ ಮಾಡಿಕೊಂಡರು ಎಂಬ ವಿಚಾರಕ್ಕೆ ಮಾತನಾಡಿದ್ದು, ಮುಡಾದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದು ನಿಜ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಮಾಡುತ್ತಿದ್ದೇವೆ. ಸಿದ್ದರಾಮಯ್ಯ ಒಳ್ಳೆಯ ಮನುಷ್ಯ, ಆತನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಎಂದರು. ಪಾಪ MB ಪಾಟೀಲ್ ಒಬ್ಬರೇ ಹಾಕ್ರಿ, ಒಟ್ಟರು ಆಗ್ಬೇಕತ್ತಾರ ಮುಖ್ಯಮಂತ್ರಿಗಳು ಇರೋದು ಒಂದು ಸೀಟ್ ಅದ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊರಿ, ಅವ್ರು ಎಷ್ಟು ಗಟ್ಟಿ ಅದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡ್ಕೊರಿ, ಅದನ್ನು ನಾ ಹೇಳೋದು ಬೇಡ. ಒಂದು ಪೋಸ್ಟಿಗೆ ಒಟ್ಟರು ಆಗ್ಬೇಕಂತಾರೆ, ಏನು ಮಾಡ್ಲಿಕ್ಕಾಗ್ತದೆ? ನೋಡ್ರಿ ಅದೆಲ್ಲ ನಡೀದಿರಿ, ಅವರು ಒಬ್ರಿಗೊಬ್ರು ಏನಾದ್ರು ಹೇಳ್ತಾರೆ. ಮತ್ತು ನಾ ಹೇಳ್ದಲ್ಲ ಒಂದೇ ಮಾತಿನಾಗೇನೆ, ಪೈಪೋಟಿ ಇದು ಎಲ್ಲರೂ ಆಗಬೇಕು ಅಂತಾರೆ ರೀ. ಕರ್ಗೆ ಆಗ್ಬೇಕಂತ ಒಂದು ಟೀಮ್ ಇದೆ ರೀ. ಆಮೇಲೆ ನಮ್ಮ ತುಮಕೂರವರು ಮಂತ್ರಿಗಳು ಹೋಮ್ ಮಿನಿಸ್ಟರ್ ಆಗ್ಬೇಕಂತ ಒಂದು ತಂಡಿದೆ. ಆಮೇಲೆ DK ಶಿವಕುಮಾರ್ನ ಒಂದು ಸ್ವಲ್ಪ ಮೂಲಿಗೆನೇ ಕುಂದಿರ್ಸಾರ, ಅವ್ರ ಹೆಸರೇ ತೆಗಿಯಲ್ರಿ ಯಾರು, ಉಳ್ಕಿದವ್ರು ಒಟ್ಟರು ಎಲ್ಲ. ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ನಮ್ಮ ಗೋಕಾಕ್ನವ್ರು ಅವರು ಆಗ್ಬೇಕಂತಾರೆ. ಭಾಳ ಜನ ಅದಾರ ರೀ. ಯಾರ್ರೀ ನನಗೇನು ಗೊತ್ತಿಲ್ಲಪ್ಪ. ಅಂದ್ರೆ ನಾವು ಮಾತ್ರ ಬಳಸ್ಕೊಂಡಿದ್ದೆವು ಅಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ. ಅವ್ರು ಮಾಡೋದು ಖರೆ ಅದ ಅಂತಕ್ಕಂಥ ನಮಗೆ ಗೊತ್ತದ. ಅದಕ್ಕೆ ನಾವು ಹೇಳಿದೆವಪ್ಪ, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆವು. ನೋಡಿರಿ, ಕರೆ ಸಿದ್ದರಾಮಣ್ಣ ಎಂಥ ಒಳ್ಳೆಯ ಮನುಷ್ಯ, ಅಂತ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಹಿಂದುಳಿದ ವರ್ಗದ ಒಬ್ಬ ನಾಯಕ ಅಂಥೇಳಿ. ಈ ವಿಷಯದಾಗ ನನಗೇನು ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು, ನನಗೂ ಭಾಳ ಕೆಟ್ಟ ಅನ್ನಿಸ್ಲಾಗತ್ತೆ. ಹತ್ತಬಾರ್ದಾಗಿತ್ತು ಅವರು, ನಿಜವಾಗಿ ಒಳ್ಳೆ ಹೆಸರು ಇತ್ತು. ಈಗ ನೋಡಿರಿ ಪಾಪ ರಾಮಕೃಷ್ಣ ಹೆಗ್ಡೆ ಅವರು ಬರೀ ಒಂದು ಸಣ್ಣ ನೀ ಕದ್ದಾಲಿಕೆ ಫೋನ್ ಮಾಡೋದೀಗ ಅಂದದಕ್ಕೆ ರಾಜೀನಾಮೆ ಕೊಟ್ಟ. ಇನ್ನೂ 50 ವರ್ಷ ಉಳಿತದೆ ರಾಮಕೃಷ್ಣ ಹೆಗ್ಡೆ ಅವರು. ಹಂಗೆ ಇವಂದು ಉಳಿತಿತ್ತು, ಇನ್ನೊಂದು 50 ವರ್ಷ ರಾಜೀನಾಮೆ ಕೊಟ್ಟಿದ್ರೆ ಕೊಡಲಿಲ್ಲಲ್ಲ. ಅದಕ್ಕೆ ಅಧಿಕಾರಕ್ಕೆ ಬೆನ್ನು ಹತ್ತಾರ ಅಂತ ನಮಗೂ ಅನಿಸ್ಲಾಗತ್ತೆ. ಅದು ಈಗ ಹೇಳ್ತಾರೆ ರೀ, ಈಗ ನಾಳೆ ಕೋರ್ಟ್ ಹೇಳ್ತದಲ್ರಿ, ಏನು ಹೇಳೋದು? ನೋಡ್ರಿ ಸಿದ್ದರಾಮಣ್ಣಂದು ಇದು ಒಂದೇ ಕೇಸ್ ಅಲ್ಲ, ತಿಳ್ಕೊರಿ. ಈ ಕೇಸ್ನಾಗ ಏನು ಆತದ ಆಗಿಲ್ಲ ಅಂದರೂ ಇನ್ನೂ ಭಾಳ ಅದಾವ ಕೇಸ್ ತಯಾರು ಮಾಡಿಟ್ಟು. ಅದೇ ನನಗೇನು ಗೊತ್ತೋ ಮರ, ಹೇಳ್ತಾರಪ್ಪ ಯಾರೋ ಫೋನ್ ಮಾಡಿ ಅದು ಇದು ಅಂತ. ಆಯ್ತರಪ್ಪ ಅಂತೇಳಿ ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಷ್ಟೇ. ಆಗೋದಂತೂ ಗಚ್ಚೆ.
ಅದಾವ ಭಾಳ ಬಿ ಜೆ ಪಿ ಪ್ಲ್ಯಾನ್ ಅಲ್ರಿ, ಅವ್ರ ಮಂದಿನೇ ಪ್ಲ್ಯಾನ್ ಹಾಕ್ತಾರೆ. ಹಿಂಗೆ ಯಾಕೆ ಮಾಡ್ಲಾಕತ್ತೀರಿ ನೀವು? ಬಿ ಜೆ ಪಿ ಅವ್ರ ಪಾತ್ರ ಏನೂ ಇಲ್ಲ, ಅವ್ರ ಪಾರ್ಟಿಯವರೇ ಹಿಂಗೆ ಕೊಡ್ತಾರೆ, ಹಿಂಗೆ ಕೆಳಗೆ ಬಂದು ಇದು ನೋಡ್ರಿ ಅಂತ ಅವರೇ ಕೊಡ್ತಾರೆ. ಮತ್ತು ತೊಗೊಳಕ್ಕೆ ನಮಗೇನು ಬ್ಯಾಡತ್ತೇವು ನಾವು. ಅದೊಂದು ನಮ್ಗೆ ಒಂದು ರಾಜಕೀಯವಾಗಿ ಅಸ್ತ್ರಾಗಿ ಬಳಸ್ಕೊತೇವಪ್ಪ, ಅವ್ರು ಕೊಡ್ತಾರಂತ ಹೇಳಿ. ಮುಂದೊಂದು ದಿನ ನಾನು ಕೂಡ ಸಿಎಂ ಆಗುತ್ತೇನೆ ಎಂದು ಹೇಳಿರುವೆ. ನನಗೂ ಆಸೆ ಇದೆ, ಆದರೆ ದುರಾಸೆ ಇಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಸಿಎಂ ಆದ್ರೆ ಜಿಲ್ಲೆಯ ಜನರಿಗೆ ಸಂತೋಷ, ರಾಜ್ಯದ ಜನರಿಗೆ ಒಳ್ಳೆಯದು ಮಾಡುವೆ. ಇದೆಲ್ಲದಕ್ಕೂ ಪಕ್ಷದ ಹೈಕಮಾಂಡ್ ಶಾಸಕರು ನಿರ್ಧಾರ ಮಾಡಬೇಕಾಗುತ್ತದೆ. ಮುಖ್ಯಮಂತ್ರಿ ಆಗಬೇಕು ಎಂದ್ರೆ ಸ್ವಯಂ ಘೋಷಿತ ನಿರ್ಧಾರವಲ್ಲ. ಯಾರನ್ನು ತೆಗೆದು ಮುಖ್ಯಮಂತ್ರಿ ಮಾಡುವ ಕೆಲಸಕ್ಕೆ ಕೈ ಹಾಕುವ ಪ್ರಶ್ನೆ ಇವರಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿಯೇ ಮುಂದುವರಿಯುತ್ತಾರೆ ಎಂದು ಹೇಳಿದರು. ನಾನು ಹೇಳ್ತೀನಿ ಕೇಳಿ, ನಾನು ಪದೇ ನಿನ್ನೆ ಉತ್ತರ ಕೊಟ್ಟಿದ್ದೀನಿ. ಇದಕ್ಕೆ ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ ಅವತ್ತೊಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ, ಪರಮೇಶ್ವರು, ನಾವೆಲ್ಲ ಒಂದೇ ಇದರಲ್ಲಿದ್ದೀವಿ. ನಾನು ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಅಂದಾಗ ಡಿ ಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತು. ಅವ್ರು ಯಾರೇ ಇದ್ದರೂ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರದಾರ, ಸಿದ್ದರಾಮಯ್ಯ ಅವ್ರದಾರ, ನಮಗಿಂತ ಸೀನಿಯರ್ಸ್ ಆರ್ ದೇಶಪಾಂಡೆ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ, ಈಗ ಕುರ್ಚಿ ಖಾಲಿ ಅಲ್ಲ. ಆವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ. ನಾನು ಹೇಳಿದ್ದೀನಿ, ಶರದ್ ಪವಾರ್ ಅವರು ಉದಾಹರಣೆ ಕೊಟ್ಟಿದ್ದೀನಿ, ನಮ್ಮಲ್ಲಿ ಇವತ್ತು ದಿವಸ ಗುಂಡ್ರಾವ್ ಅವರು ಕೊಟ್ಟಿದ್ದೀನಿ, ದೇವರಾಜ ಹೆಸರು ಕೊಟ್ಟಿದ್ದೀನಿ. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ, ಅದರಲ್ಲಿ 100 ಜನ ಕಾಂಗ್ರೆಸ್ನಲ್ಲಿ, ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ 28 ವಯಸ್ಸಿನಿಂದ ಒಂದು 100 ಜನ ಒಂದು ದಿವಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಚರ್ಚೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿನ ಮಮದಾಪುರ ಕೆರೆ ತುಂಬ್ಯದ, ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ, ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ. ಅದು ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರೇ ಇವತ್ತು ದಿವಸ ಆಗಲಿ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ. ಕೆಲವೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ನಾನು ಇನ್ನೂ ಕೂಡ ಅದನ್ನು ಹೇಳಿದ್ದೀನಿ, ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗೋಂಗಿಲ್ಲ, ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ಯಾರನ್ನು ತೆಗೆದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಂದೊಂದು ದಿವಸ ನಾನು ಆಗ್ತೀನಿ, ಅದು ಮತ್ತೆ ಬರಲ್ಲ. ನನಗೆ ಸಿಎಂ ಆಗೋ ಆಸೆ ಇಲ್ಲ, ಭಗವಂತ ಇಷ್ಟು ಕೊಟ್ಟಿದ್ದಾನೆ ಸಾಕು, ನಾನು ಸಂತೃಪ್ತಿಯಲ್ಲಿ ಇದ್ದೇನೆ. ನಾನು ಸೀನಿಯರ್ ಜೂನಿಯರ್ ಇರಬಹುದು, ಸಿಎಂ ಆಗೋ ಆಸೆ ನನಗಿಲ್ಲ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಆಗಲಿಕ್ಕೆ ಸೀನಿಯಾರಿಟಿ ಮಾನದಂಡವಲ್ಲ. ಎಂಬಿ ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ಸೀನಿಯರ್ ಪಕ್ಷ ಕಟ್ಟಿಕೊಟ್ಟಿದ್ದವರು, ಸಿಎಂ ಆದ್ರೆ ಸಂತೃಪ್ತಿ ಇದೆ, ಸೀನಿಯಾರಿಟಿ ಮಾನದಂಡ ಅಲ್ಲ ಅನ್ನೋದು ನನಗೂ ಗೊತ್ತು. ಪಕ್ಷಕ್ಕಾಗಿ ಬಹಳ ಜನ ಬಹಳ ತರನಾಗಿ ದುಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ದಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಾಪ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ಇತ್ತು, ಆದರೆ ಬೇರೆಯವರು ಮುಖ್ಯಮಂತ್ರಿ ಆದರು. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಎಂದರು. ನಾನು ಅಬ್ಸಲ್ಯೂಟ್ಲಿ ಇಲ್ಲ. ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ, ನಿಮ್ಮವ್ರು ಮೀಡಿಯಾದವ್ರು ಕೇಳಿದ್ದಾರೆ, ಅದನ್ನೇ ಫಸ್ಟ್ ಹೇಳಿದ್ದೀನಿ. ನನಗೆ ಅದರ ಆಸೆ ಇಲ್ಲ, ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇದಕ್ಕೆ ನಾನು ಭಾಳ ಸಂತೃಪ್ತಿ ಇದೆ. ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ. ಸೀನಿಯಾರಿಟಿ ಪ್ರಶ್ನೆ, ಸೀನಿಯರ್ ನಾನು ಇರ್ಬೋದು, ಜೂನಿಯರು ಇರ್ಬೋದು, ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ. ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ, ಅವ್ರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ. ನಾನು ಬೇರೆ ಏನೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಸೀನಿಯಾರಿಟಿನ ಮಾನದಂಡ ಅಲ್ಲ ಅಂತ ಇದು ಪಡಿಸ್ತೀನಿ. ನೋಡಿ, ಸೀನಿಯಾರಿಟಿ ಮಾನದಂಡ ಅಲ್ಲ, ಅದು ನನಗೂ ಗೊತ್ತಿದೆ. ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ, ಭಾಳ ಜನ ಭಾಳ ಥರ ದುಡ್ದಾರೆ. KPCC ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ, ಪಾಪ ಅವ್ರು ಮುಖ್ಯಮಂತ್ರಿ ಆಗಬೇಕಾದ ಆಸೆ ಇತ್ತು, ಬೇರೆಯವರಾದರು. ಅಂಥವರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ. ಮತ್ತು ಅವರೆಲ್ಲ ಆಗಬೇಕಲ್ಲ, ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗಬೇಕನ್ನೋ ಆಸೆ ಇಟ್ಕೋಬೇಕಲ್ಲ. ಸಿದ್ದರಾಮಯ್ಯನವರು JDS ಇಂದ ಬಂದವರು, ಅದು ಬಹುತೇಕ MB ಪಾಟೀಲ್ರು ಮರ್ತಾರೆ, ಅದು ಅವ್ರಿಗೆ ಕೇಳಿ. ನೆನಪಿಸ್ತೀರ? ನಾನು ನೆನಪಿಸೋದಿಲ್ಲ, ನೀವೇ ನೆನಪಿಸಿದ್ದೀರ ಅದನ್ನು, ನಾನಂತರೂ ನೆನಪಿಸಿಲ್ಲ.
JDSನಿಂದಲೇ ಬಂದಿರ್ಬೋದು, BJPಯಿಂದಲೇ ಬಂದಿರ್ಬೋದು, ಕಾಂಗ್ರೆಸ್ನಿಂದ ಬರ್ದಿರ್ಬೋದು. ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ. ನನಗೆ ಯಾರು BJP ಕರೆದ್ರು, ಯಾರು ಕಾಂಗ್ರೆಸ್ಸಿಗೆ ಕರೆದ್ರು, ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ. ನೀವು ಹೇಳ್ಬೋದಲ್ಲ ಸರ್, ನೀವು ಯಾರು ಅದನ್ನು ನಾನು ಹೇಳಿ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ, ಜನರಿಗೂ ಗೊತ್ತಿದೆ. ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜ ಹಾಗೂ ಶ್ರೀ ಜಡಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಮಕ್ತಂಪುರದ ಜಡೆ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಜಡೆ ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಆನಂದ ದಂಡೋತಿ ಮಾತನಾಡಿದರು. ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ಬಸವ ಬ್ರಹ್ಮಠ್ ಮಕ್ತಂಪುರ್ ಕಲಬುರಗಿ ಇವರಿಗೆ ನನ್ನ ವತಿಯಿಂದ ಹಾಗೂ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಶ್ರೀ ಚರ್ಲಿ ಮಹಾಸ್ವಾಮಿಗಳು ಗದಗಿ ಮಠ್ ಮಕ್ತಂಪುರ್ ಇವರಿಗೆ ನನ್ನ ವತಿಯಿಂದ ಹಾಗೂ ಬಣಗಾರ್ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಧಾಕೃಷ್ಣ ರಘೋಜ್ ಅವರು ಬರಬೇಕಾಗಿತ್ತು, ಅದರ ಕೆಲವು ಕಾರಣದಿಂದ ಅವರು ಬರಲಿಲ್ಲ. ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ MLA ಸೌತ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಏರಿಯಾದ ಕಾರ್ಪೊರೇಟರ್ ವಿಜಯಕುಮಾರ್ ಸೇವಲಾನಿ ಅವರು ಕೆಲ ಕಾರಣದಿಂದ ಲೇಟ್ ಮಾಡಿ ಬರ್ತೀನಿ ಅಂದರು, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮವರೇ ಆದ ಮಾಜಿ ಕಾರ್ಪೊರೇಟರ್ ಬಸವರಾಜ್ ನಾಸಿ ಅವರು ಈಗ ಕೆಲವು ಸ್ವಲ್ಪ ಹೊತ್ತಿಂದ ಬರ್ತೀನಿ ಅಂದರೆ ಅವ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಮತ್ತು ವೇದಿಕೆ ಮೇಲೆ ಆಸೀನರಾದ ಶಾಂತಪ್ಪ ಗುಳಿ, ಕಲಬುರಗಿ ಬಣಗಾರ್ ಸಮಾಜ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಸುರೇಶ್ ಉಡ್ಜನ್ ಮತ್ತು ಟ್ರಸ್ಟ್ ಸೆಕ್ರೆಟರಿ ಆದ ಚಂದಪ್ಪ ದಂಶೆಟ್ಟಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಬಣಗಾರ್ ಸಮಾಜ ಬಂಧು ಬಾಂಧವರಿಗೆ, ಅಕ್ಕ ತಂಗಿ ಅಣ್ಣ ತಮ್ಮ ಪತ್ರಕರ್ತೆ ಅವರಿಗೂ ಹಾಗೂ ನನ್ನ ವತಿಯಿಂದ ಬಂಧುಗಳಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಬಣಗಾರ ಸಮಾಜ ವತಿಯಿಂದ ಜಡೆ ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಸಮಾಜ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತ ಹೇಳಿ ನನ್ನ ಸ್ವಾಗತಕ್ಕೆ ವಿರಾಮ ಕೊಡ್ತೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ನಮ್ಮೆಲ್ಲ ಜನರಿಗೂ ಕೂಡ ಇಂದಿನ ನಮ್ಮ ಪೂರ್ವಜರು ಸುಮಾರು 12ನೇ ಶತಮಾನದಲ್ಲಿ ಈ ಜಡೆ ಶಂಕರಲಿಂಗೇಶ್ವರರು, ನಮ್ಮ ದೇವರ ದಾಸಿಮಯ್ಯನವರು, ಶಂಕರ ದಾಸಿಮಯ್ಯನವರು ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದರೆ ಆದ್ಯ ವಚನಕಾರರಾಗಿ ಈ ದೇಶಕ್ಕೆ ತಮ್ಮದೇ ಆದಂಥ ಧರ್ಮದ ದಾರಿಯನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿಗಳು. ಇಂಥ ಎಲ್ಲ ಶರಣರು ಕೂಡ ಸಾಕಷ್ಟು ಶರಣರು, ಕುಲಕ್ಕೊಬ್ಬ ಶರಣರನ್ನು ಸೇರಿರ್ತಕ್ಕಂಥ ಇತಿಹಾಸ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅಣ್ಣ ಬಸವಣ್ಣವರು ನಾವೇನು ಇವತ್ತು ಪಾರ್ಲಿಮೆಂಟ್ ಅಂತೇಳಿ ನೀವು ಮತ ಹಾಕಿ ಆರಿಸ್ತಂದು ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಿಂದ ಆಡಳಿತ ಕೊಡಬೇಕಂತ ಹೇಳಿ ಇವತ್ತೇನು ಪಾರ್ಲಿಮೆಂಟ್ ಇದೆ, ನಮ್ಮ ಭಾರತ ದೇಶದ ಪಾರ್ಲಿಮೆಂಟ್, ಅದೇ ಅಂಥದ್ದೇ ಪಾರ್ಲಿಮೆಂಟು ಹಿಂದೆ ನಮ್ಮ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೂಡ ಕುಲಕ್ಕೊಬ್ಬ ಶರಣರನ್ನು ಆ ಒಂದು ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು, ಧರ್ಮದ ಉಪದೇಶಗಳನ್ನು, ಧರ್ಮದ ಸಂದೇಶವನ್ನು, ಮಾನವ ಜನ್ಮ ಭೂಮಿಗೆ ಬಂದ ಮೇಲೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಏನಪ್ಪ ಅಂದರೆ ನಮ್ಮ ನುಡಿ ಪದ್ಧತಿ ಇರಬೇಕಂತಕ್ಕಂಥ ತತ್ವ ಸಾರವನ್ನು ಹೇಳಿರ್ತಕ್ಕಂಥ ಪುಣ್ಯ. ನಂತರ ಮಕ್ತಂಪುರದ ಗದ್ದಿಗೆ ಮಠದ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು. ಹಣಿ ಮ್ಯಾಗ ಭಸ್ಮ, ಹಣಿ ತುಂಬ ಕುಂಕುಮ, ಆ ತಲೆ ಮ್ಯಾಗ ಸರಿ ಹೊತ್ಕೊಂಡು ನೀವು ಗುಡ್ಡಾಗೋದಾನ ದೇವಿ ಕಾಣಕರಿದ್ರಿ. ಈ ಫಂಕ್ಷನು ಲೇಟ್ ಆಯ್ತು, ಸ್ವಾಮಿಗಳು ಬರು ಲೇಟ್ ಮಾಡಿದ್ರು, MLA ಬರು ಲೇಟ್ ಮಾಡಿದ್ರು. ಹೆಂಗಾದ್ರಪ್ಪ ಅಂದ್ರೆ ನೀವು ಹೆಂಗಾದ್ರು ಈಗ ದುರ್ಗೋಪಣ ಕಾಣಕತ್ರಿ ನೀವು ಎಲೆ ನಮ್ಮನ್ನು ತಗೊಂಡು ಈಗೇನ ಕೈಯಾಗ ಒಂದು ಬರ್ಚಿಲ್ಲ ಅಷ್ಟ. ಬಹಳಷ್ಟು ಸಮಯ ಆಗದ, ಪ್ರಸಾದದ ವ್ಯವಸ್ಥೆನೂ ಸಹಿತ ಆಗಿದ್ರೂ ಸಹಿತ ತೆರವಾಗಿದೆ ಕಾರ್ಯಕ್ರಮ. ಒಂದು ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಗುಡ್ಡಾಪುರದ ದಾನಮ್ಮ ದೇವಿ ಪುರಾಣ ಎಲ್ಲರೂ ಸಹಿತ 11 ದಿವಸಗಳ ಕಾಲ ಆಲಿಸಿದ್ರಿ. ಗುಡ್ಡಾಪುರದ ದಾನಮ್ಮ ದೇವಿ ಅಂತಂದ್ರೆ 12ನೇ ಶತಮಾನದೊಳಗ ಆ ತಾಯಿ ಹೆಸರೇ ಬೇರೆ ಇತ್ತು. ಆಕೆ ಮಾಡುವಂತ ಆ ದಾನದಿಂದ ದಾನ ಮಾಡುವಂತ ಹೆಸರು ಬಂತು ತಿಳ್ಕೊಂಡು ತಾವೆಲ್ಲರೂ ಸಹಿತ ಪುರಾಣದಲ್ಲಿ ಕೇಳಿದಿರಿ.
ವಿಶೇಷವಾಗಿ ಅಂತಹ ಆ ಕುಂದಾಪುರ ದಾನಮದೇವಿ ಪುರಾಣವನ್ನ ತಾವೆಲ್ಲರೂ ಸಹಿತ 11 ದಿವಸಗಳ ಕಾಲ ಆಲಿಸಿದಿರಿ. ಅದೇ ರೀತಿಯಾಗಿ ನಿಮ್ಮೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಕೇವಲ ನಮ್ಮ ಗುಲ್ಬರ್ಗಾದೊಳಗೆ ನಮ್ಮ ಹೇಳಿದ್ರು 2,000 ಮಂದಿ ನಮ್ಮ ಬಣಗಾರ ಸಮಾಜದವರು ಇದ್ದಾರೆ ಅಂತಂದ. ತಾವೆಲ್ಲರೂ ಸಹಿತ ನೆನಪಿಟ್ಕೊಳ್ರಿ, ಬಣಗಾರ ಸಮಾಜ ಅಂತಂದ್ರ ನಿನ್ನೆ ಮಣ್ಣಿದ ಹುಟ್ಟಿರುವಂತ ಸಮಾಜ ಅಲ್ಲ ಇದು. ಒಂದು ಸಂಗತಿಯನ್ನು ಹೇಳ್ತೀನಿ ಈ ಸಮಾಜದ ಬಗ್ಗೆ, ಲಕ್ಷ ಕೊಡ್ರಿ ನಿಮ್ಮ ಸಮಾಜದ ಬಗ್ಗೆ ಹೇಳ್ತೀನಿ. ಸೊಲ್ಲಾಪುರದೊಳಗ ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಚಂದ್ರಶೇಖರ್ ದನಶೆಟ್ಟಿ, ಶಾಂತಪ್ಪ ವೀರಭದ್ರಪ್ಪ ಗೋಳಿ, ಸುರೇಶ ಉಡಚಂಡ್, ಶಾಂತಪ್ಪ ಗೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಡೋರನಹಳ್ಳಿ ಗ್ರಾಮದಲ್ಲಿ ಗಣೇಶ ಹಬ್ಬದ ಭಾವೈಕ್ಯತೆಯ ಸಂದೇಶ ಸಾರಿದೆ. ಮುಸ್ಲಿಮರ ಮನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತಿದೆ. ಅಬ್ದುಲ್ ನಬಿ ಎಂಬ ಮುಸ್ಲಿಂ ವ್ಯಕ್ತಿ ಮನೆಯಲ್ಲಿ ಕಳೆದ 24 ವರ್ಷಗಳಿಂದ ಗಣೇಶ ಚತುರ್ಥಿ ಆಚರಣೆ ಮಾಡುತ್ತಿದ್ದಾರೆ. ಈ ಮೂಲಕ ಈ ಕುಟುಂಬ ದೋರನಹಳ್ಳಿ ಗ್ರಾಮದಲ್ಲಿ ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ಅಬ್ದುಲ್ ನಬಿ ಮನೆಯಲ್ಲಿ ಹಿಂದೂ ಧರ್ಮದಂತೆ ಶಾಸ್ತ್ರಬದ್ಧವಾಗಿ ಗಣೇಶನ ಪೂಜೆ ನೆರವೇರಿತು. ಮಾನವರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ತತ್ವದಲ್ಲಿ ಜೀವನ ಸಾಗಿಸಬೇಕು ಎಂಬ ಸಂದೇಶ ಸಾರುತ್ತಿದ್ದಾರೆ. ಅಬ್ದುಲ್ ನಬಿ ಅವರ ಗಣೇಶನ ಭಕ್ತಿಗೆ ಕುಟುಂಬಸ್ಥರು ಕೂಡ ಸಾಥ್ ನೀಡುತ್ತಿದ್ದಾರೆ. ಗಣೇಶ ಚತುರ್ಥಿ ದಿನದಂದು ಗಣೇಶ ಪ್ರತಿಷ್ಠಾಪಿಸಿ 5 ದಿನಗಳ ಕಾಲ ನಿತ್ಯವೂ ಪೂಜೆ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಇನ್ನುಳಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಕೋಲಿ ಸಮಾಜದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ರವಿರಾಜ್ ಕೋರ್ವಿ ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಘಟನೆಯಿಂದ ಬೀದರ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು. ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ವಿಧಿಸಬೇಕು. ಮೃತ ಯುವತಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಸಂತ್ರಸ್ತ ಬಡ ಕುಟುಂಬಕ್ಕೆ ಸರ್ಕಾರದಿಂದ 1 ಮನೆ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಗ್ರಾಮಾಂತರಲ್ಲಿ ನಡೀತಕ್ಕಂಥ ಅತ್ಯಾಚಾರ ಮತ್ತು ಕೊಲೆ ಆಗಿರ್ತಕ್ಕಂಥ ಬಡವರ ಒಂದು ಹೆಣ್ಮಗಳಿಗೆ ಈ ಟೈಪ್ ಅತ್ಯಾಚಾರ ಮಾಡಿ ಈ ಆರೋಪಿಗಳನ್ನು ಬಂಧಿಸಿ ಕೂಡಲೇ ಸರ್ಕಾರ ವತಿಯಿಂದ ಇವರು ಗಲ್ಲು ಶಿಕ್ಷೆ ಆಗ್ಬೇಕು ಇವ್ರಿಗೆ. ಯಾಕಂದ್ರೆ ಈ ಥರ ರಾಕ್ಷಸಿಗಳು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಹುಡ್ತಾವಂತ ಗೊತ್ತಿಲ್ಲ. ಯಾವುದೇ ಸಮಾಜ ಇರಲಿ,
ನಮ್ಮದಂತಕ್ಕಂಥ ಸಮಾಜ ಬಿಟ್ಟು ಎಲ್ಲ ಸಮಾಜದವ್ರಿಗೆ ಈ ಟೈಪ್ ಅನ್ಯಾಯ ಆದವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವ ರೀತಿ ಮಧ್ಯಪ್ರದೇಶದಲ್ಲಿ ಮಮತಾ ಬ್ಯಾನರ್ಜಿಯವರು ಅತ್ಯಾಚಾರ ವಸಕಿದಂಥ ಯಾವುದೇ ಅಹಿತಕರ ಘಟನೆ ಆದಲ್ಲಿ ಅವ್ರಿಗೆ ಮರಣದಂಡನೆ ವಿಧಿಸ್ಬೇಕು. ಕಾನೂನೇನು ಪೂರ್ವಕವಾಗಿ ಕಾನೂನು ಮಾಡ್ತೋ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಕಾನೂನು ವ್ಯವಸ್ಥೆ ಆಗ್ಬೇಕಂಥೇಳಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಆ ಮೇಳೆ ಸಂತೃಪ್ತಿ ಮೇಳೆಯಾಗ ಸರ್ಕಾರ ವತಿಯಿಂದ 1 ಕೋಟಿ ರೂಪಾಯಿ ಕೂಡಲೇ ಅನುದಾನ ಒದಗಿಸ್ಬೇಕು. ಅಲ್ಲಿರ್ತಕ್ಕಂಥ ಆ ಬಡವ್ರ ಮನೆಗೆ ಯಾವುದೇ ಒಂದು ನೌಕರಿ ಒದಗಿಸ್ಬೇಕು ಮತ್ತು ಕೂಡಲೇ ಅದು ಕ್ರಮ ಕೈಗೊಳ್ಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬಂದಿರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆಲ್ಲ ಸಮಾಜದವರು ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಮತ್ತು ಇದು ಯಾವಾಗಲೂ ಈ ಅಹಿತಕರ ಘಟನೆ ಎಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ಮಾತು ತಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆ
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.